ದೇವ್ರೆ, ಯಾವತ್ತಾದರೂ ನಾನು ನಿನಗೆ ದೀಪ ಹಚ್ಚದೆ ಹೂ ಹಾಕದೇ ಇರೋದನ್ನ ಮರ್ತಿದ್ದೀನ? ಇಲ್ಲ ಅಲ್ವಾ? ನೀನು ಜಗತ್ತಿಗೆನೆ ದೇವರು. ನಾನು ಪೂಜೆ ಮಾಡದೆ ಹೋದ್ರೆ ಬೇರೆ ಯಾರಾದರೂ ನಿನ್ನ ಪೂಜೆ ಮಾಡ್ತಾರೆ. ಆದರೆ ಆಸ್ಪತ್ರೆಯಲ್ಲಿದ್ದಾರಲ್ಲ, ಅವರು ನನ್ನ ದೇವರು. ಅವ್ರು ಕಾಯೋದು ನನಗೆ ಮಾತ್ರ. ಮದುವೆ ಆಗಿ ಮನೆಗೆ ಬಂದಾಗಿಂದ ಅವರಿಲ್ಲದೆ ಒಂದಿನನೂ ಬೆಳಗಾಗಿಲ್ಲ ನನಗೆ. ಸರೋಜ ಅನ್ನೋ ಕೂಗು ಕೇಳದೆ ಒಂದಿನನೂ ಸಾಗಿಲ್ಲ ನನಗೆ. ಆದರೆ ಈಗ ಅವ್ರು ಮೌನವಾಗಿ ಮಲಗಿದ್ದಾರೆ. ಇಲ್ಲಿವರೆಗೂ ಅವ್ರು ಯಾವತ್ತೂ ತಮಗೋಸ್ಕರ ಅಂತ ನಿನ್ನ ಹತ್ರ ಕೈ ಒಡ್ಡಿಲ್ಲ. ಯಾವಾಗಲೂ ಬೇರೆಯವ್ರ ಒಳೆತಕ್ಕೆ ಅವ್ರು ಕೈ ಒಡ್ಡೋದು. ತನ್ನ ಮಕ್ಕಳು, ಮೊಮ್ಮಕ್ಕಳು, ನೌಕರರು ಎಲ್ರಿಗೂ ಒಳ್ಳೇದು ಆಗಲಿ ಅನ್ನೋದೇ ಅವ್ರು ಮುಖ್ಯ. ಈ ಮನೆ ಬೆಳಕವರು. ಎಂಥ ಬಿರುಗಾಳಿ ಬಂದರು ಅವ್ರನ್ನ ಕಾಪಾಡೋ ಭಾರ ನಿಂದು ಭಗವಂತ. ಅವ್ರಿಲ್ಲ ಅಂದರೆ ಒಂದೇ ಒಂದು ಕ್ಷಣನೂ ನಾನಿರಲ್ಲ. ನಾನು ನಿನ್ನ ಮೇಲಿಟ್ಟಿರೋ ನಂಬಿಕೆನ ಉಳಿಸು. ನನ್ನ ದೇವ್ರನ್ನ ಕಾಪಾಡದೆ ಹೋದರೆ ಇವನೆಂಥ ದೇವರು ಅಲ್ವಾ? ತಾತ ಬರೋವರೆಗೂ ಫುಲ್ಲು ಗೋಳ್ ಎಪಿಸೋಡು. ಗೋಳಿದ್ರೇ ಕಣೆ ಡ್ರಾಮಾ, ಎಂಟರ್ಟೈನ್ಮೆಂಟು ಎಲ್ಲ ಇರುತ್ತೆ. ಇಲ್ಲಾಂದರೆ ಏನು ಮಜಾ ಇರುತ್ತೆ. ಗಿರಿ, ನಿಮ್ಮ ತಂದೆ ಹುಷಾರಾಗಿ ಬರ್ತಾರಲ್ವೇನು? ಅತ್ತೆ, ಮಾವಂಗೇನೂ ಆಗೋದಿಲ್ಲ. ಅವ್ರು ಹುಷಾರಾಗಿ ಮನೆಗೆ ಬಂದೇ ಬರ್ತಾರೆ. ನೀವು ನಂಬಿರೋ ದೇವರು ಖಂಡಿತವಾಗ್ಲೂ ನಿಮ್ಮ ಕೈ ಬಿಡೋದಿಲ್ಲ ಅತ್ತೆ. ನಿಜ ಅಮ್ಮ, ಅಪ್ಪ ಬೇಗ ಹುಷಾರಾಗಿ ಬರ್ತಾರೆ, ನೋಡ್ತಿರು. ಆಮೇಲೆ ನೀವಿಬ್ಬರು ಒಟ್ಟಿಗೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಬರೋರಂತೆ. ಆದಿ, ನೀನು ಹೊರಡು. ಕಾಲೇಜಿಗೆ ಬೇರೆ ಹೋಗ್ಬೇಕಲ್ವಾ? ಪರವಾಗಿಲ್ಲ ಅತ್ತೆ, ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋಗ್ತೀನಿ. ದೇವಕಿ, ನಿಮ್ಮಪ್ಪ ಹೇಗಿದ್ದಾರೆ? ನಿನ್ನ ಜೊತೆ ಮಾತಾಡಿದ್ರ? ನಾನು ನೋಡ್ಬಹುದೇನೆ ಅವ್ರನ್ನ? ದೇವಕಿ, ಡಾಕ್ಟರ್ ಏನಂದ್ರು? ಬ್ಲಡ್ ಕ್ಲಾಟ್ ಆಗಿದ್ದು ಕಡಿಮೆ ಆಗಿದೆ ಅಂತ ರಾತ್ರಿ ಹೇಳಿದ್ರು. ಈಗ ಕೇಳಬೇಕು. ನಾನು ನೋಡ್ಬೋದೇನೆ? ಅಮ್ಮ, ICU ಅಲ್ಲಿ ಹಾಗೆಲ್ಲ ಬಿಡೋದಿಲ್ಲ. ನೀನು ಹತ್ತು ಕರೆದು ರಂಪಾಟ ಮಾಡಿದ್ರೆ ಮತ್ತೆ ತೊಂದರೆ ಆಗುತ್ತೆ. ಅತ್ತೆ, ಯಾಕೆ ಇಷ್ಟೊಂದು ಅಳ್ತಾ ಇದ್ದೀರಾ? ಈ ಥರ ನೀವು ಅಳ್ತಾ ಇದ್ರೆ ಈಗ ಮಾವ ಸರಿ ಹೋಗ್ತಾರಾ? ಅದೇ, ನಾನು ರಾತ್ರಿ ಎಲ್ಲ ಇಲ್ಲೇ ಇದ್ದೇನೋ? ಕಾಲೇಜ್ ಇಲ್ವಾ ನಿನಗೆ? ನೀವಾದರೂ ಹೇಳಿ ಅದಕ್ಕೆ. ಕಾಲೇಜಿಗೆ ಹೊರಡು ಅಂದರೆ ಕೇಳ್ತಾನೆ ಇಲ್ಲ ಇವನು. ಅದಿ, ನಾವೆಲ್ಲ ಇಲ್ಲಿ ಇದೀವಲ್ಲ, ನೀನು ಹೋಗ್ಬಾ. ದೇವಕಿ, ನೀನು ಹೋಗು, ರೆಸ್ಟ್ ತಗೋ. ಡಾಕ್ಟರ್ ಅಂಕಲ್, ಅವ್ರು ಹೇಗಿದ್ದಾರೆ? ಹಾರ್ಟಲ್ಲಿ ಕ್ಲಾಟ್ ಇಲ್ಲ, ಬಟ್ ಬಟ್ ಅವ್ರ ವೈಟಲ್ ಸ್ಟ್ಯಾಟಿಸ್ಟಿಕ್ಸ್ ಸ್ಟೇಬಲ್ ಆಗಿಲ್ಲ. ಹಿ ಸ್ಟಿಲ್ ಕ್ರಿಟಿಕಲ್. ಟ್ರೀಟ್ಮೆಂಟ್ಸ್ಗೆಲ್ಲ ರೆಸ್ಪಾಂಡ್ ಮಾಡ್ತಿದ್ದೀರಂತ ಹೇಳಿದ್ರಿ. ರೆಸ್ಪಾಂಡ್ ಮಾಡ್ತಾ ಇದ್ರು, ಆದರೆ BP ಮತ್ತೆ ಬೇರೆ ಪ್ಯಾರಾಮೀಟರ್ಸ್ ಎಲ್ಲ ಇನ್ನೂ ಸ್ಟೇಬಲ್ ಆಗಿಲ್ಲ. ಲೆಟ್ಸ್ ಅಬ್ಸರ್ವ್ ಫಾರ್ 24 hours. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಏನೂ ಆಗಲ್ಲ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಮೇಡಮ್ಗೆ ಸ್ವಲ್ಪ ಸಮಾಧಾನ ಮಾಡಿ. ಅವ್ರು ನೆನೆಯಿಂದ ತುಂಬ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ. ಎಸ್ ಅಂಕಲ್. ಅಮ್ಮ, ಅಳಬೇಡ, ನೀನು ಸಮಾಧಾನ ಮಾಡ್ಕೋ. ಆದಿ, ನೀನು ಹೊರಡು. ಅಲ್ಲ ಅತ್ತೆ, ನೋಡು, 24 hours ಯಾರನ್ನೂ ಒಳಗಡೆ ಬಿಡೋದಿಲ್ಲ. ಎಲ್ಲರೂ ಹೋಗಿ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ. ನಾನಿಲ್ಲಿ ಇರ್ತೀನಿ. ಸರಿ ಅತ್ತೆ, ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಕಾಲೇಜಿಗೆ ಹೋಗ್ತೀನಿ. ನಾನು ಹೊಡ್ತೀನಮ್ಮ, ಬೇಗ ಬರ್ತೀನಿ. ಏನಾದ್ರಿದ್ರೆ ಕಾಲ್ ಮಾಡು.
ಅಮೃತ ಅವರೇ ರೆಡಿನಾ? ಹಾ 2 ನಿಮಿಷ ಬಂದೆ. ಅಮ್ಮ ಒಂದು ಲೋಟ ಕಾಫಿ ಕೊಡೋದಲ್ವಾ? ಕಾಫಿನಾ ಈಗ್ಲಾ? ಏನಮ್ಮ ಹಂಗೆ ಕೇಳ್ತೀಯಾ? ಅಲ್ಲ ಸ್ಟೇಷನ್ಗೆ ಹೋಗ್ತಿದ್ಯಲ್ಲ ಅಂತ. ಅಮ್ಮ ಕಾಫಿ ತಿಂಡಿ ಎಲ್ಲ ಪೊಲೀಸರು ಕೊಡ್ತಾರೇನಮ್ಮ? ಏನೋ ಮಾವ ಟೆನ್ಷನಲ್ಲಿ ಕಾಫಿ ಕೇಳ್ತಿದ್ರೆ ನೀವೆಲ್ಲ ಯಾಕೆ ಹಿಂಗೆ ಆಡ್ತಿದ್ದೀರಾ? ಮಾವ ಇರಿ, ನಾನೇ ಕಾಫಿ ತೊಗೊಂಡು ಬಂದು ಕೊಡ್ತೀನಿ. ಸಂಜೀವ ಟೆನ್ಷನ್ ಮಾಡ್ಕೋತಿದ್ಯೇನೋ? ಅಲ್ಲೆಲ್ಲ ಏನೂ ಆಗಲ್ಲ ತಾನೇ? ಏನೂ ಆಗಲ್ಲ ಅಂತಾನೆ ಅನ್ಕೊಂಡಿದ್ದೀನಿ. ಹ್ಞೂ ಸಂಜೀವ, ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ, ಒಂದು ಕೇಸ್ಗೆ ಅಂತ ಕರ್ಸ್ಕೊಂಡ್ಬಿಟ್ಟು ಇನ್ನೊಂದು ಕೇಸ್ಗೆ ಒಳಗಾಗ್ತಾರಲ್ಲ, ಆ ಥರ ಏನೂ ಆಗಲ್ಲ ತಾನೇ? ಅಯ್ಯೋ ಮಹೇಶ, ಬಿಡ್ತು ಅನ್ನೋ. ಸಂಜೀವ ನೀನು ಹೋಗಲೇಬೇಕೇನೋ? ಏನೂ ಹೆಚ್ಚು ಕಮ್ಮಿ ಆಗಲ್ಲ ತಾನೇ? ಏನು ತೊಂದರೆ ಆಗಲ್ಲ ಅತ್ತೆ, ನೀವು ಯೋಚನೆ ಮಾಡಬೇಡಿ. ಸಂಜೀವ ಆದರೂ ನನಗೆ ತುಂಬ ಭಯ ಆಗ್ತಿದೆ ಕಣೋ. ಹ್ಞೂ ಕಣಮ್ಮ, ಇಲ್ಲಿ ತನಕ ನಮ್ಮನೇಲೂ ಯಾರೂ ಸ್ಟೇಷನ್ ಮೆಟ್ಲ ಹತ್ತಿಲ್ಲ. ಮತ್ತೆ ಎಗರ್ಕೊಂಡು ಹೋಗಿದ್ರಾ? ರೀ, ಸಂಜೀವನಿಗೆ ಎಲ್ಲಿ ಅರೆಸ್ಟ್ ಮಾಡಿಬಿಡ್ತಾರೋ ಅಂತ ದಿಗ್ಲಲ್ಲಿ ನಾನಿದ್ರೆ ನೀವೊಳ್ಳೆ. ಆಂಟಿ ಸಮಾಧಾನ ಮಾಡ್ಕೊಳ್ಳಿ. ಹಾಗೆಲ್ಲ ಯಾರ್ಯಾರೋ ಕಂಪ್ಲೇಂಟ್ ಕೊಡ್ತಿದ್ದಂಗೆ ಸಾಕ್ಷಿ ಆಧಾರ ಇಲ್ಲದೆ ಯಾರನ್ನೂ ಅರೆಸ್ಟ್ ಮಾಡೋ ಹಾಗೆ ಇಲ್ಲ. ಮೋರೋವರ್ ನಾವು ಹೋಗ್ತಿರೋದು ಒಂದು ಸಣ್ಣ ವೆರಿಫಿಕೇಷನ್ಗಷ್ಟೇ. ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಬಂದ್ರಾಯ್ತು. ಹಾಗೆ ಹೇಳಿ ಅಮೃತ ಅವ್ರು, ನಾನು ಹೇಳಿದ್ರೆ ಇವ್ರು ಯಾರು ಕೇಳ್ತಾನೆ ಇಲ್ಲ. ಆದರೂ ಅತ್ತೆ ನೀವೇನು ಯೋಚನೆ ಮಾಡಬೇಡಿ. ಸಂಜೀವ್ ಅವ್ರಿಗೆ ಏನೂ ಆಗದೆ ಇರೋ ಹಾಗೆ ಹುಷಾರಾಗಿ ವಾಪಸ್ ಕರ್ಕೊಂಡು ಬರೋ ಜವಾಬ್ದಾರಿ ನಂದು. ಪ್ಲೀಸ್ ನನ್ನ ಮೇಲೆ ನಂಬಿಕೆ ಇಡಿ. ಮಾವ ಬಿಸಿ ಬಿಸಿ ಕಾಫಿ ನೆಮ್ಮದಿಯಾಗಿ ಕುಡಿದು ಹೋಗ್ಬಿಟ್ಟು ಬನ್ನಿ, ತಗೊಳ್ಳಿ. ಅಕ್ಕ ಗೀತಾಂಜಲಿ ಹಾಲು ಗೆನ್ನೆಗೆ ವಾರೆಗಣ್ಣಿಗೆ ನಮ್ಮೂರ್. ಏನ್ರಿ ಇದು ಆರಾ ಸ್ವೀಟು? ಏನು ಹೇಳಿ ನೋಡಮ್ಮ. ಮತ್ತೆ ಇನ್ನೊಂದು ಮದ್ವೆನಾ? ಹೋದ ವಾರ ತಾನೆ ಆಯ್ತಲ್ರಿ? ಹೌದು ಸರ್. ಏನೌದು, ಬತ್ತಾ ನಮ್ಮ ಸ್ಟೇಷನ್ ಯಾಕೋ ಮುಂದೆ ಕಲ್ಯಾಣ ಮಂಟಪ ಆಗೋದ್ರಲ್ಲಿ ಡೌಟೇ ಇಲ್ಲ ಅನ್ಸುತ್ತೆ. ಎಲ್ರಿ ಅವರು? ಆಚೆ ಇದ್ದಾರೆ ಸರ್. ಕರ್ಕ ಬನ್ರಿ. ಒಂಚೂರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತಾರೆ. ಯಾರು ನೋಡ್ತಾರಲ್ವಾ? ಮಗ ಇನ್ನೂ ಎಲ್ಲಿದ್ದಾರಂತೋ? ಫೋನ್ ಟ್ರೈ ಮಾಡ್ತಿದ್ದೀನಿ ಮಗ. ಆವಾಗಲೇ ಫೋನ್ ಮಾಡಿದಾಗ ಸಣ್ಣ ಬಿಡ್ಸ್ ಹತ್ರ ಇದ್ದೀನಿ ಅಂದರು. ಇನ್ನೂ ಫೋನ್ ಪಿಕ್ ಮಾಡ್ತಿಲ್ಲ. ಎಲ್ರಿ ನಿಮ್ಮರು ಕರ್ಕೊಂಬನ್ರಿ ಬೇಗ. ಮಗ ಅವ ಇನ್ನ ಸುಮ್ಮನಿರ ಕೇಳು. ನಿಮಿಷಕ್ಕೆ 3 ಸತಿ ಹೇಳಿ ಸಾಯಿಸ್ತಾವನಲ್ಲ ಅವಯ್ಯ. ನಾನೇ ಹೇಳ್ತೀನಿ ಇರು, ಸುಮ್ಮನೆ ಇಲ್ಲ. ಆಹಾ, ನಾನು ಯಾವಾಗ ಹಾರ ಹಾಕೊಳ್ತೀನೋ, ನಾನು ಇನ್ನೊಬ್ರಿಗೆ ಯಾವಾಗ ಹಾರ ಹಾಕ್ತೀನೋ, ಆ ಭಾಗ್ಯ ಯಾವಾಗ ಕೂಡ ಬರುತ್ತೋ ಏನು.